ನಮಸ್ಕಾರ ಫ್ರೆಂಡ್ಸ್, ನಾನು ನನ್ನ ಕೇಕಿನ ಚಿಕ್ಕ ಚಿಕ್ಕ ಶಾರ್ಟ್ಸ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆವಾಗ ಕಮೆಂಟ್ ಬರುತ್ತೆ ಕೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡಿ ಅಂತೇಳಿ. ಸೊ ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಮಟ್ಟಿಗೆ ಕೇಕ್ನ ಐಡಿಯಾ ಕೊಡೋದಕ್ಕೆ ಯಾವ ರೀತಿ ಮಾಡ್ತೀನಿ ಅಂಥೇಳಿ. ಬೇಸ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇವತ್ತು ನನಗೆ ಆರ್ಡರ್ ಬಂದಿದ್ದು ಸೋಫಿಯಾ ಥೀಮ್ ಕೇಕ್ ಅಂಥೇಳಿ. ಇದೊಂದು ಕಾರ್ಟೂನ್ ಏನೋ ಬರುತ್ತೆ. ಸೊ ಅದ್ರ ಥೀಮಲ್ಲಿ ಕೇಕ್ ಬೇಕು ಅಂತೇಳಿ ಇವತ್ತು ನಾನು ಮಾಡ್ತಾ ಇದ್ದಿದ್ದು ಫೋಟೋ ಕೇಕ್ ಅಂತ. ಸೊ ಕೇಕ್ ಯಾವಾಗಲೂ ಮಾಡಬೇಕಾದ್ರೆ ನಾನು ಬೇಸ್ ರೆಡಿ ಮಾಡ್ಕೊಳ್ತೀನಿ. ನಾನು ಯಾವಾಗಲೂ ಗ್ಯಾಸಲ್ಲೇ ಮಾಡ್ತೀನಿ, ಯಾಕಂದರೆ ಓವನ್ ಏನೋ ತರೋದಕ್ಕೆ ಹೋಗಲಿಲ್ಲ. ಸೊ ಗ್ಯಾಸಲ್ಲೇ ಬೇಸ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಕೇಕ್ ಬಂದು 1.5 kg ಆರ್ಡರ್ ಮಾಡಿದ್ರು. ನಾನು ಯಾವಾಗಲೂ ಎಷ್ಟೇ ಆರ್ಡರ್ ಇದ್ದರೂ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತೀನಿ. ಇವನ್ ಅರ್ಧ kg ಆರ್ಡರ್ ಇದ್ದರೂ ಕೂಡ 600-700 ಗ್ರಾಮ್ ಮಾಡ್ತೀನಿ. ಇದು 1.5 kg ಆರ್ಡರ್ ಇತ್ತು. ಸೊ 1 kg ಒಂದು 700 ಗ್ರಾಮ್ ಏನೋ ಆಗಿತ್ತು ಟೋಟಲ್ ಸೇರಿ. ಇದ್ರ ಪ್ರೈಸ್ ನಾನು ಲಾಸ್ಟಲ್ಲಿ ಹೇಳ್ತೀನಿ, ಕಾಸ್ಟ್ ಎಷ್ಟು ಬಿತ್ತು ಮತ್ತು ಪ್ರೈಸ್ ಎಷ್ಟು ತೊಗೊಂಡಿದ್ದೀನಿ ಅಂತೇಳಿ. ಇದ್ರದ್ದು ಕೇಕ್ ಅವ್ರ ಫ್ಲೇವರ್ ಹೇಳಿದ್ದು ಚಾಕ್ಲೇಟ್ ಫ್ಲೇವರ್ ಅಂತ. ಸೊ ನಾನೇನು ಮಾಡಿದೆ, ಒಂದು 8 ಇಂಚಿನ ಟಿನ್ ಇದೆ ನೋಡಿ, ಕೇಕ್ ಟಿನ್, ಅದರಲ್ಲಿ ಬೇಕ್ ಮಾಡಿದ್ದೆ. ಮತ್ತೊಂದು 6 ಇಂಚ್ ಟಿನ್ನಲ್ಲಿ, ಅಂದರೆ 2 tier-ಅಲ್ಲಿ ಮಾಡೋಣ ಅಂಥೇಳಿ. ಅವ್ರು ಯಾವುದೂ ಡಿಸೈನ್ ಹೇಳಲಿಲ್ಲ, ಜಸ್ಟ್ ಥೀಮ್ ಹೇಳಿದರು, ಸೋಫಿಯಾ ಥೀಮ್ ಅಂತೇಳಿ. ನಾನೇ ಅದನ್ನು ಫೋಟೋ ಕೇಕಾಗಿ ಮಾಡಿದ್ದು. ಸೊ ಇದು 6 ಇಂಚ್ ಟಿನ್. ನಾವು ಕೇಕ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ, ಅರ್ಧ kg ಅಂದರೆ 6 ಇಂಚ್ ಟಿನ್ನಲ್ಲಿ ಮಾಡ್ತೀವಿ, 1 kg ಅಂದರೆ 8 ಇಂಚ್ ಟಿನ್ನಲ್ಲಿ ಮಾಡ್ತೀವಿ. ಇದು ಬೇಸ್ ಅಂತ ಹೇಳ್ತಾರೆ. ಕೆಳಗಡೆ ಏನು ಗೋಲ್ಡನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಬೇಸ್ ಅಂತ ಹೇಳ್ತಾರೆ. ಸೊ ಬೇಸ್ ಪ್ರಕಾರನೇ ನಮಗೆ ಕೇಕ್ ಬೇಕ್ ಮಾಡ್ಕೊಳ್ಬೇಕಾಗತ್ತೆ. ಅರ್ಧ kg ಅಂತ ಹೇಳಿದ್ರೆ ಇದು ನೋಡಿ 8 ಇಂಚಿನ ಬೇಸ್ ಇರುತ್ತೆ. ಕೇಕ್ ಟಿನ್ ಬಂದು ಕೇಕ್ ಬೇಯಿಸೋದು 6 ಇಂಚಿನ ಟಿನ್ನಲ್ಲಿ. ನಾವು ಮನೆಯಲ್ಲೇ ಮಾಡೋದಾದರೆ ಯಾವುದಾದ್ರೂ ಪಾತ್ರೆಯಲ್ಲಿ ಮಾಡ್ಬೋದು. ಬಟ್ ಈ ಥರ ಆರ್ಡರ್ ಎಲ್ಲ ಇದ್ದಾಗ ನಮಗೆ ಬೇಸ್ ಆಗಿರ್ಬೋದು ಮತ್ತು ಇದು ಸ್ಪಾಂಜ್ ಆಗಿರ್ಬೋದು ಎಲ್ಲ ಕರೆಕ್ಟಾಗಿರ್ಬೇಕಲ್ವ. ಸೊ ನಾನು ಆ ರೀತಿಯಾಗಿ ಹೇಳ್ತಾ ಇದ್ದೀನಿ. ಯಾರಾದರೂ ಕೇಕ್ ಮಾಡೋರಿದ್ದರೆ ಗೊತ್ತಿರ್ಬೋದು ಎಷ್ಟು ಟಿನ್ ಅಂದರೆ ಏನು, ಕೇಕ್ ಬೇಸ್ ಅಂದರೆ ಏನು ಎಲ್ಲ ಗೊತ್ತಿರ್ಬೋದು. ಜಸ್ಟ್ ನಾನು ಸಿಂಪಲಾಗಿ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಅಷ್ಟೇ. ಇದು ಚಾಕ್ಲೇಟ್ ಫ್ಲೇವರ್ ಕೇಕ್. ನಾನು ಕ್ರೀಮ್ ರೆಡಿ ಮಾಡಿದ್ದೆ. ಕ್ರೀಮ್ ನಾನು ಯಾವಾಗಲೂ ಪ್ರೀಮಿಯಮ್ ಕ್ವಾಲಿಟಿದೆ ತೊಗೊಳ್ತೀನಿ. ನಾನು ಕೇಕ್ ಪ್ರೈಸ್ ಸ್ವಲ್ಪ ಕಡಿಮೆ, ಅಂದರೆ ಇಲ್ಲಿ ನಾನು ನೋಡಿರೋದ್ರಲ್ಲಿ ನನ್ನ ಪ್ರೈಸೇ ಸ್ವಲ್ಪ ಕಡಿಮೆ ಇಟ್ಕೊಳ್ತೀನಿ. ಯಾಕಂದರೆ ನನಗೆ ಕೇಕ್ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಪ್ರೈಸ್ಗಿಂತ ಜಾಸ್ತಿ ನನಗೆ ಮಾಡೋದಕ್ಕೆ ಇಷ್ಟ ಆಗುತ್ತಲ್ಲ. ಸೊ ಪ್ರೈಸ್ ಮಿನಿಮಮ್ ಆಗೇ ಇಟ್ಕೊಂಡಿದ್ದೀನಿ. ಕೆಲವ್ರಿಗೆ ಅನಿಸ್ಬೋದೇನೋ ಕಡಿಮೆ ಪ್ರೈಸ್ ಅಂದ ತಕ್ಷಣ ಕ್ವಾಲಿಟಿಯಲ್ಲಿ ಆ ಕಡೆ ಈ ಕಡೆ ಮಾಡ್ತೀವಿ ಅಂತೇಳಿ. ನಾನಂತೂ ಖಂಡಿತವಾಗ್ಲೂ ಇಲ್ಲ. ಎಲ್ಲ ಕ್ರೀಮ್ ಆಗಿರ್ಬೋದು, ನನಗೆ 100 ರೂಪೀಸ್ ಕ್ರೀಮ್ ಕೂಡ ಸಿಗುತ್ತೆ. ಬಟ್ ನಾನು ಯಾವತ್ತೂ 100 ರೂಪೀಸ್ ಕ್ರೀಮ್ ತೊಗೊಂಡಿಲ್ಲ. ನಾನು ಪ್ರೀಮಿಯಮ್ ಕ್ವಾಲಿಟಿದೆ ಕ್ರೀಮ್ ತೊಗೊಳ್ಳೋದು. ಅಂಗಡಿಗಳಲ್ಲೆಲ್ಲ ಮಾಡಿದಾಗ ಅವ್ರು ಸ್ವಲ್ಪ ಗೊತ್ತಿಲ್ಲ ಎಲ್ಲರೂ ಹೇಗೆ ಮಾಡ್ತಾರೆ ಅಂತೇಳಿ. ಬಟ್ ಬೇಕ್ರಿಯಲ್ಲಿ ಮೋಸ್ಟ್ಲಿ ಅವರು ಲಾಟಲ್ಲಿ ತೊಗೊಳ್ತಾರೆ, ಸ್ವಲ್ಪ ಕಡಿಮೆ ಪ್ರೈಸ್ ಇರೋದು ಕ್ರೀಮೆಲ್ಲ ತೊಗೊಳ್ತಾರೆ. ಬಟ್ ನಾನು ಪ್ರೀಮಿಯಮ್ ಕ್ವಾಲಿಟಿದೆ ತೊಗೊಳ್ತಾ ಇದ್ದೀನಿ. ಇದು ಫಸ್ಟು ಒಂದು ಕೇಕ್ ಬಂದ್ಬಿಟ್ಟು ನಾವು 3 ಲೇಯರಲ್ಲಿ ಕಟ್ ಮಾಡ್ಕೊಳ್ತೀವಿ. ಆವಾಗ ನಿಮಗೆ ತಿನ್ನೋದಕ್ಕೆ ನೋಡಿ ಕ್ರೀಮ್ ಆಗಿರ್ಬೋದು, ಸ್ಪಾಂಜ್ ಆಗಿರ್ಬೋದು ಕರೆಕ್ಟಾಗಿ ಸಿಗುತ್ತೆ. ಸೊ 3 ಲೇಯರಲ್ಲಿ ಕಟ್ ಮಾಡ್ಕೊಂಡಾಗ ಕೆಳಗಡೆ ಸ್ವಲ್ಪ ಕ್ರೀಮ್ ಹಚ್ಚಿ ಆಮೇಲೆ ಕೇಕ್ ಬೇಯಿಸಿಡ್ತೀವಿ. ಯಾಕಂದರೆ ಕೇಕ್ ಆಚೆ ಈಚೆ ಅಲ್ಗಾಡದೇ ಇರಲಿ, ಸ್ಟೇಬಲ್ ಆಗಿರಲಿ ಅಂಥೇಳಿ. ಅದ್ರ ಮೇಲ್ಗಡೆ ನಾನು ಕ್ರೀಮ್ ಕೂಡ ವೈಟ್ ಕ್ರೀಮ್ಗೆ ನಾನು ಚಾಕ್ಲೇಟ್ ಸಿರಪ್ ಹಾಕಿಬಿಟ್ಟು ಆಮೇಲೆ ಕ್ರೀಮ್ನ ಬೀಟ್ ಮಾಡ್ಕೊಂಡಿದ್ದೀನಿ. ಸೊ ಕ್ರೀಮ್ ಕೂಡ ಫುಲ್ಲಿ ಚಾಕ್ಲೇಟ್ ಆಗಿತ್ತು. ತುಂಬ ರುಚಿಯಾಗಿರುತ್ತೆ ಚಾಕ್ಲೇಟ್ ಜಾಸ್ತಿ ಹಾಕಿದಷ್ಟು. ಸೊ ಅದಕ್ಕೋಸ್ಕರನೇ ಅದ್ರ ಮೇಲ್ಗಡೆ ಮತ್ತೆ ಮೆಲ್ಟೆಡ್ ಚಾಕ್ಲೇಟ್ನ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದು ನೀವು ಒಂದೊಂದು ಬೈಟ್ ತಿಂದಾಗ ಕೂಡ ಫುಲ್ ಚಾಕ್ಲೇಟ್ ಫ್ಲೇವರ್ ಬರುತ್ತೆ. ಮತ್ತು ನಾವು ಸ್ಪಾಂಜ್ ಇಟ್ಟಾಗ ಸ್ವಲ್ಪ ಪ್ಲೇನ್ ನೀರು ಅಥವಾ ಸ್ವಲ್ಪ ಸಕ್ಕರೆ ನೀರಲ್ಲಿ ನಾವು ಸ್ಪಾಂಜನ್ನು ಹಾಕಬೇಕಾಗುತ್ತೆ. ಯಾಕಂದರೆ ಅದರಿಂದ ಆ ಸ್ಪಾಂಜ್ ಕೂಡ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಈಗ ಮೇಲ್ಗಡೆಯಿಂದ ನಾನು ಚೋಕೋ ಚಿಪ್ಸ್ ಎಲ್ಲ ಪ್ರತಿಯೊಂದು ಲೇಯರಲ್ಲೂ ಹಾಕ್ತಾಯಿದ್ದೀನಿ. ಒಂದರಲ್ಲಿ ಡಾರ್ಕ್ ಚೋಕೋ ಚಿಪ್ಸ್ ಹಾಕಿದ್ದೀನಿ, ಮತ್ತೊಂದರಲ್ಲಿ ವೈಟ್ ಚೋಕೋ ಚಿಪ್ಸ್ ಹಾಕಿದ್ದೀನಿ. ತಿನ್ನೋದಕ್ಕಂತೂ ನಿಜವಾಗ್ಲೂ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಮೇಲ್ಗಡೆ ಇದು ಲಾಸ್ಟ್ ಲೇಯರ್ ಸ್ಪಾಂಜ್, ಅದರಲ್ಲಿ ನಾನಿಲ್ಲಿ ಚಾಕ್ಲೇಟ್ ಸಿರಪ್ ಜಾಸ್ತಿ ಮಾಡಿದ್ನಲ್ವ. ಸೊ ಲಾಸ್ಟ್ ಲೇಯರ್ ಸ್ಪಾಂಜಲ್ಲಿ ಕೂಡ ನಾನು ಚಾಕ್ಲೇಟ್ ಸಿರಪ್ನೇ ಹಾಕ್ಕೊಂಡಿದ್ದೀನಿ. ಅಂದರೆ ನಿಮಗೆ ಪ್ರತಿಯೊಂದು ಬೈಟಲ್ಲಿ ಕೂಡ ಚಾಕ್ಲೇಟ್ ಫ್ಲೇವರ್ ಸಖತ್ತಾಗಿ ಬರುತ್ತೆ ಅಂಥೇಳಿ. ಇವಾಗ ಇದನ್ನು ಮಾಡಿದ ನಂತರ ಕ್ರೀಮ್ ಹಾಕಿಬಿಟ್ಟು ಸ್ವಲ್ಪ ಕ್ರೀಮ್ ಹಾಕಿ ಇದಕ್ಕೆ ಒಳ್ಳೆ ಒಂದು ಫಿನಿಶಿಂಗ್ ಕೊಡಬೇಕಾಗುತ್ತೆ. ಫೈನಲ್ ಟಚ್ ಅಲ್ಲ, ಈ ರೀತಿಯಾಗಿ ಜಸ್ಟ್ ಕ್ರೀಮ್ ಹಾಕಿ ಫಿನಿಶಿಂಗ್ ಕೊಡ್ತೀವಿ. ಇದಕ್ಕೆ ಕ್ರಮ್ ಕೋಟಿಂಗ್ ಅಂತ ಹೇಳ್ತೀವಿ.
ಕ್ರಮ್ ಕೋಟಿಂಗ್ ಅಂದರೆ ನಾವು ಕೇಕ್ ಮಾಡಿದ್ದೆಲ್ಲ ಅದು ಕೇಕೆಲ್ಲ ಚೂರು ಚೂರೆಲ್ಲ ಆ ಕಡೆ ಈ ಕಡೆ ಆಗಿರುತ್ತಲ್ವ. ಸೊ ಇದು ಕ್ರಮ್ ಕೋಟಿಂಗ್ ಅಂದರೆ ಒಂದು ಸ್ಟೇಬಲ್ ಆಗಿ ಕೇಕ್ ಇರುತ್ತೆ. ಇದರಲ್ಲಿ ಕ್ರಮ್ಸ್ ಎಲ್ಲ ಮುಚ್ಚಿ ಹೋಗುತ್ತೆ, ಅಂದರೆ ಕೇಕ್ ಎಲ್ಲ ಒಂದು ಶೇಪಿಗೆ ಬಂದುಬಿಡುತ್ತೆ. ನೋಡ್ಬೋದು ಇದನ್ನು ಫೈನಲ್ ಟಚಿಂಗ್ ಅಲ್ಲ, ಜಸ್ಟ್ ಕ್ರಮ್ ಕೋಟಿಂಗ್ ಅಷ್ಟೇ. ಇದಾದಮೇಲೆ ಫೈನಲ್ ಟಚ್ ಮಾಡಬೇಕಾದ್ರೆ ನಿಮಗೆ ಡೈರೆಕ್ಟಾಗಿ ವೈಟ್ ಬೇಕಾದರೆ ವೈಟ್ ಕ್ರೀಮ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ಯಾವ ಕಲರ್ ಬೇಕೋ ಆ ಕಲರ್ ಕ್ರೀಮ್ನ ಯೂಸ್ ಮಾಡ್ಬೋದು, ಯಾವ ಡಿಸೈನ್ ಬೇಕೋ ಅದು ಮಾಡ್ಬೋದು. ಇದು ಕ್ರಮ್ ಕೋಟಿಂಗ್ ಮಾಡಿ ಒಂದು ಅರ್ಧ ಗಂಟೆ ಫ್ರೀಜರಲ್ಲಿ ಅಂತ ಇದ್ದೀನಿ, ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಸೊ ಆವಾಗ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ಇದು ನಾನು ಫಸ್ಟಿಗೆ 8 ಇಂಚ್ದು ಮಾಡಿ ಇಟ್ಕೊಂಡಿದ್ದೆ. ಅದ್ರ ಮೇಲ್ಗಡೆ ನಾನು 3 ಒಂದು ಪ್ಲಾಸ್ಟಿಕ್ ಸ್ಟ್ರಾ ಬರುತ್ತೆ, ಸೊ ಅದನ್ನೇ ಇಟ್ಕೊಂಡಿದ್ದೀನಿ. ಯಾಕಂದರೆ ಪ್ರತಿಯೊಂದು ದೊಡ್ಡ ದೊಡ್ಡ ಕೇಕಲ್ಲಿ ಇಡ್ತಾರೆ. ಕಾರಣ ಏನಂದರೆ ಕೇಕ್ ತುಂಬ ಹೊತ್ತು ಹೊರಗಡೆ ಇರುತ್ತೆ. ಸೊ ಮೇಲ್ಗಡೆದು ಏನೇ ವೇಟ್ ಇರಲಿ, ಕೆಳಗಡೆ ಕೇಕು ಸ್ವಲ್ಪ ಅಂದರೆ ಒಳಗಡೆ ಹೋಗಬಾರ್ದು ಅಂತೇಳಿ ಅಲ್ಲೊಂದು ನಾವು ಸ್ಟ್ರಾ ಥರ ಇಟ್ಬಿಡ್ತೀವಿ. ಅಂದರೆ ಹೀಗೆ ಇರಲಿ ಅಂಥೇಳಿ ಕೇಕು, ಅಂದರೆ 2 ಲೇಯರ್ ಇದೇ ರೀತಿಯಾಗಿ ಇರಲಿ ಅಂಥೇಳಿ. ಇವಾಗ ಆವಾಗಲೇ ತೋರಿಸಿದ್ದೆ ನೋಡಿ, ಫಸ್ಟ್ 6 ಇಂಚ್ ಟಿನ್ ಮಾಡಿದ್ದು, ಆಮೇಲೆ ಕೆಳಗಡೆದು 8 ಇಂಚು. ಸೊ ಎರಡನ್ನೂ ಕೂಡ ಹಾಕಿ ಮೇಲ್ಗಡೆ 6 ಇಂಚ್ ಇಟ್ಟಿದ್ದೀನಿ, ಕೆಳಗಡೆ 8 ಇಂಚಿದ್ದು ನಾನು ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಇವಾಗ ಕ್ರೀಮ್ ಹಾಕಬೇಕಾಗತ್ತೆ. ನಾನು ಇವಾಗ ಏನಿದ್ರು ಫೈನಲ್ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಸೊ ಫೈನಲ್ ಫಿನಿಶಿಂಗ್ಗೆ ನೀವು ಯಾವ ಕ್ರೀಮ್ ಹಾಕಬೇಕು ಅದು ಹಾಕ್ಬೋದು. ನಿಮ್ಗೆ ಒಂದು ವೇಳೆ ಬೇರೆ ಬೇರೆ ಕ್ರೀಮ್ ಇಲ್ಲ, ಬೇರೆ ಬೇರೆ ಏನಾದರೂ ಮಾಡಬೇಕಂದ್ರೆ ಮೇಲ್ಗಡೆದು ಸಪ್ರೇಟಾಗಿ ಫೈನಲ್ ಫಿನಿಶಿಂಗ್ ಮಾಡಿ ಲಾಸ್ಟಲ್ಲಿ ಅದನ್ನು ಇದ್ರ ಮೇಲ್ಗಡೆ ಇಟ್ಟರು ಕೂಡ ಪರ್ಫೆಕ್ಟ್ ಆಗಿರುತ್ತೆ. ಬಟ್ ನಾನೇನಂದರೆ ಒಂದೇ ಕಲರ್ ಮಾಡ್ತಾ ಇರೋದ್ರಿಂದ ಸೊ ಅದ್ರ ಮೇಲ್ಗಡೆನೇ ಇಟ್ಟು ಇವಾಗ ಮೇಲ್ಗಡೆಯಿಂದ ಕ್ರೀಮ್ನ ಎಲ್ಲದಕ್ಕೂ ಒಂದೇ ಹಾಕ್ತಾ ಇದ್ದೀನಿ. ಒಂದೇ ಕಲರ್ ಮಾಡೋಣ ಅಂದರೆ ಇನ್ನೂ ನಾನು ನಿಜವಾಗ್ಲೂ ಇರ್ತೀನಿ, ನನ್ನ ಮೈಂಡಲ್ಲಿ ಡಿಸೈನ್ ಯಾವುದು ಅಂತ ಎಂಡ್ ಮೂಮೆಂಟ್ ತನಕ ಕೂಡ ಯೋಚನೆ ಮಾಡಿರಲಿಲ್ಲ. ಸೊ ಇವಾಗ ಇದು ನಾನು ನಿನ್ನೆ ಎಲ್ಲ ಕ್ರಮ್ ಕೋಟಿಂಗ್ ಎಲ್ಲ ಮಾಡಿ ಫ್ರಿಜ್ ಒಳಗಡೆ ಇಟ್ಕೊಂಡಿದ್ದೆ, ಅಂದರೆ ಚೆನ್ನಾಗಿ ಸೆಟ್ ಆಗುತ್ತೆ. ಇವತ್ತು ಕೇಕ್ ಬೇಕಿತ್ತು, 1 ಡೇ ಬಿಫೋರ್ ನೈಟ್ ನಾನು ರೆಡಿ ಮಾಡ್ಕೊಂಡಿದ್ದೆ. ಸೊ ಇವತ್ತು ಕೇಕ್ ಬೇಕಂದಾಗ ನಾನು ಬೆಳಗ್ಗೆ ಎದ್ದೋಗಿ ಆಮೇಲೆ ಬೆಳಗ್ಗೆ ನಾನು ಡಿಸೈಡ್ ಮಾಡಿದೆ ಯಾವ ಕೇಕ್ ಮಾಡೋಣ ಅಂತೇಳಿ. ಸೋಫಿಯಾ ನಾನು ಡಾಲ್ ತೊಗೊಂಡು ಬರೋಣ ಅಂತೇಳಿ ಅಂಗಡಿಗೆ ಹೋದೆ, ಅದರಲ್ಲಿ ಸಿಗಲಿಲ್ಲ. ಸೊ ನಾನೇನು ಮಾಡಿದೆ, ಆಮೇಲೆ ಯಾವುದಾದ್ರೂ ಫೋಟೋಸ್ ತೊಗೊಳ್ಳೋಣ ಅಂತ ಎಣಿಸ್ಕೊಂಡೆ, ಥೀಮ್ ಬರುತ್ತೆ, ಅದು ಕೂಡ ಸಿಗಲಿಲ್ಲ. ಅದಕ್ಕೆ ನಾನೇ ಫೋಟೋ ಪ್ರಿಂಟ್ ಮಾಡಿಕೊಂಡೆ. ಎಡಿಬಲ್ ಫೋಟೋ ಪ್ರಿಂಟ್ ಬರುತ್ತೆ, ಅದು ಶೀಟ್ ಲೆಕ್ಕ, ಅಂದರೆ ನಿಮಗೆ 1/2 kg ಆದರೆ 100 ರೂಪೀಸ್, 1 kgದಾದರೆ 200 ರೂಪೀಸ್ ಶೀಟ್ ಬರುತ್ತೆ. ಅದು ಡೈರೆಕ್ಟಾಗಿ ನೀವು ಕೇಕ್ ಮೇಲ್ಗಡೆ ಇಡ್ಬೋದು, ಇಟ್ಟು ನೀವು ಅದನ್ನು ಅಂದರೆ ಡೈರೆಕ್ಟಾಗಿ ತಿನ್ನಲೂಬಹುದು. ಅದು ಶುಗರ್ ಶೀಟ್ ಬರುತ್ತೆ, ಶುಗರ್ ಶೀಟಲ್ಲಿ ನಿಮಗೆ ಯಾವ ಡಿಸೈನ್ ಬೇಕು, ಏನು ಹೆಸರು ಬೇಕು ಎಲ್ಲ ಬರೆದು ಪ್ರಿಂಟ್ ಮಾಡಿ ಕೊಡ್ತಾರೆ. ಅದು ನಮ್ಮ ಮನೆ ಹತ್ತಿರ, ಇಲ್ಲಿ ಹತ್ತಿರ ಏನಿಲ್ಲ, ಸ್ವಲ್ಪ ದೂರನೇ ಇದೆ, ಆಟೋದಿಂದ ಹೋಗಬೇಕಾಗತ್ತೆ. ಸೊ ಶುಗರ್ ಇದೆಲ್ಲ ಇದ್ದಾಗ ನಾನು ಅದೇ ದಿನ ಹೋಗ್ತೀನಿ, ಇಲ್ಲಾಂದರೆ ಒಂದು ಸಲ ಹೋಗಿ ಏನೆಲ್ಲ ಸಾಮಾನು ಬೇಕೋ ಅದೆಲ್ಲ ತಂದಿಟ್ಕೊಳ್ತೀನಿ. ಬಟ್ ಈ ಥರದ್ದೆಲ್ಲ ಕೇಕ್ ಬಂದಾಗ ಗೊತ್ತಿರೋದಿಲ್ಲ, ಅಂದರೆ ಮೊದಲೇ ನಾನು ಎಲ್ಲ ಡಿಸೈಡ್ ಮಾಡಿಕೊಂಡು ಫೋಟೋ ಪ್ರಿಂಟ್ ತೆಗೆದಿಟ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಯಾವಾಗ ಬೇಕೋ ಆಗ ಪ್ರಿಂಟ್ ತೊಗೊಂಡು ಬರ್ತೀನಿ. ಇವತ್ತು ಮತ್ತೆ ನಾನು ಬೆಳಿಗ್ಗೆ ಹೋಗಿ ಫಸ್ಟಿಗೆ ಪ್ರಿಂಟ್ ತೊಗೊಂಡು ಬಂದಿದ್ದೀನಿ. ಇದು ನಾನು ಪರ್ಪಲ್ ಕಲರಲ್ಲಿ ಮಾಡ್ತಾಯಿದ್ದೀನಿ, ಯಾಕಂದರೆ ಸೋಫಿಯಾ ನಾನು ಪ್ರಿಂಟ್ ತೊಗೊಂಡು ಬಂದಾಗ ಕೂಡ ಪರ್ಪಲ್ ಕಲರೆಲ್ಲ ತೊಗೊಂಡು ಬಂದಿದ್ದು. ಮತ್ತು ಅವರು ಕೂಡ ಹೇಳಿದ್ದು ಒಂದೇ ಸೋಫಿಯಾ ಥೀಮ್ ಇರಬೇಕು, ಕಲರ್ ಪರ್ಪಲ್ ಇರಬೇಕು ಅಂತೇಳಿ, ಬೇರೆ ಯಾವುದು ಡಿಸೈನ್ ಎಲ್ಲ ಯಾವುದು ಅದು ಇದು ಅಂತ ಹೇಳಿರಲಿಲ್ಲ. ಸೊ ನಾನು ಅದಕ್ಕೆ ಪರ್ಪಲ್ ಕಲರೇ ಮಾಡ್ತಾಯಿದ್ದೀನಿ. ನನಗೆ ಆ್ಯಕ್ಚುಲಿ ಇದು ಮಾಡೋ ತನಕ ಡಿಸೈನ್ ಏನು ಮೈಂಡಲ್ಲಿ ಫಿಕ್ಸ್ ಆಗ್ತಾ ಇರಲಿಲ್ಲ, ಅದು ಇದು ಎಲ್ಲ ಆಲೋಚನೆ ಮಾಡಿ ಸುಮ್ಮನೆ ಮಾಡ್ತಾಯಿದ್ದೀನಿ. ಇಲ್ಲಿ ಕೆಳಗಡೆ ಮೇಲ್ಗಡೆಯಿಂದ ಕೆಳಗಡೆ ತನಕ ನಾನು ಪರ್ಪಲ್ ಕಲರ್ ಕೊಟ್ಟು ಎಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿ, ಎಲ್ಲ ಕಡೆ ನಾನು ಪರ್ಪಲ್ ಕಲರಲ್ಲಿ ಚೆನ್ನಾಗಿ ಕ್ರೀಮ್ ಹಾಕಿ ಫೈನಲ್ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಇನ್ನು ಇದಾದಮೇಲೆ ಶುಗರ್ ಪ್ರಿಂಟ್ ಎಲ್ಲ ಹಾಕಿದ ನಂತರ ಸ್ವಲ್ಪ ಪ್ಲೇನ್ ಆಯಿತು ಅಂತೇಳಿ ಮತ್ತೆ ಅದ್ರ ಮೇಲ್ಗಡೆ ರೋಸ್ ಥರ ಒಂದು ಫ್ಲವರ್ ಥರ ಹಾಕಿದ್ದೀನಿ, ನೋಸಲ್ಸ್ ಎಲ್ಲ ಬರುತ್ತೆ. ಸೊ ಫೈನಲ್ ಆಗಿ ಕೇಕ್ ರೆಡಿಯಾಗಿದ್ದು ಈ ರೀತಿಯಾಗಿ ನೋಡ್ಬೋದು. ಆ್ಯಕ್ಚುಲಿ ಇದು ಶುಗರ್ ಪ್ರಿಂಟ್ ಆಗಬೇಕಾದ್ರೆ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಏನಾಯಿತು, ನಾನು ಶುಗರ್ ಪ್ರಿಂಟ್ ದೊಡ್ಡದು ತೊಗೊಂಡೆ ಮೇಲ್ಗಡೆ ಅಥವಾ ಸ್ಟ್ರೈಟಾಗಿ ಹಾಕಬೇಕು ಅಂತೇಳಿ. ಬಟ್ ಸ್ಟ್ರೈಟಾಗಿ ಹಾಕಿದರೂ ಕೂಡ ದೊಡ್ಡದಾಗ್ತಾ ಇತ್ತು. ನಾನು ಅದನ್ನು ಮತ್ತೆ ಕಟ್ ಮಾಡಿ ಕೆಳಗಡೆದು ಸಪ್ರೇಟ್ ಮೇಲ್ಗಡೆದು ಸಪ್ರೇಟ್ ಮಾಡಿ ಇದಕ್ಕೆ ಏನೆಲ್ಲ ತಲೆ ಓಡಿಸಿ ಫೈನಲ್ ಆಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರನೇ ನನಗೆ ವೀಡಿಯೋ ತೆಗೆಯೋದಕ್ಕೆ ಆಗಲಿಲ್ಲ, ಯಾಕಂದರೆ ನನಗೆ ಫೈನಲ್ ತನಕ ಡಿಸೈನ್ ಏನು ಅಂದರೆ ತುಂಬ ಕನ್ಫ್ಯೂಸ್ ಆಗ್ತಾಯಿತ್ತು. ಯಾಕಂದರೆ ಶುಗರ್ ಪ್ರಿಂಟ್ ನಾನು ಅಂದ್ಕೊಂಡಿದ್ದು ಡೈರೆಕ್ಟಾಗಿ ಹಾಕ್ಬೋದು, ಇದು ಮೇಲ್ಗಡೆ ಕೂಡ ಸೆಟ್ ಆಗ್ತಾ ಇರಲಿಲ್ಲ, ಕೆಳಗಡೆ ಕೂಡ. ಬಟ್ ಫೈನಲ್ ಆಗಿ ಈ ಕೇಕನ್ನು ರೆಡಿ ಮಾಡ್ಕೊಂಡಿದ್ದೀನಿ.
ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಕೇಕ್ ಹೇಗೆ ಬಂದಿದೆ ಅಂಥೇಳಿ. ಇನ್ನೊಂದು ಸಲ ನಾನು ಶುಗರ್ ಪೇಂಟ್ ಇದ್ದಾಗ ಅದು ಯಾವ ಥರ ಬರುತ್ತೆ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಐ ಹೋಪ್ ನಿಮಗೆ ಈ ಚಿಕ್ಕ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.